ಖುಷಿ ಅನಿಸ್ತಾ ಇದೆ, ತುಂಬ ಹೆಮ್ಮೆ ಅನಿಸ್ತಾ ಇದೆ. ಒಂದು ಒಳಗಡೆಯಿಂದ ಒಂದು ನೆಮ್ಮದಿ ಅಂತಲ್ಲ, 50 ವರ್ಷ ಲೈಫ್ ಫೀಲಿಂಗ್ ಸೋ ನೈಸ್, ಸೋ ಥ್ಯಾಂಕ್ಫುಲ್. ಒಂದು ಮರ ಇದೆ ಅಂದ್ರೆ ಆ ಮರ ಬೆಳಿಬೇಕಂದ್ರೆ ಏನ್ ಬೇಕಾದ್ರೆ ಮೂಲ ಫಸ್ಟ್ ಸೀಡ್, ಬೀಜ ಇರಬೇಕು. ಸೊ ಈ ಬೀಜ ಹಾಕಿದವರು ನಮ್ಮ ಅಜ್ಜಿ, ರೈಟ್? ಈ ಮರ ಒಂದು ಒಳ್ಳೆ ಫಲವತ್ತಾದ ಮರ ಆಗ್ಲಿಕ್ಕೆ ಅಥವಾ ರೆಸ್ಪೆಕ್ಟ್ಫುಲ್ ಮರ ಆಗ್ಲಿಕ್ಕೆ ಬೀಜ ನಮ್ಮ ಅಜ್ಜಿ ಕಡೆಯಿಂದ ಬಂದಿದ್ದು. I'm missing her. I'm not missing her because she is always with me. Right? ಬೆಳಗ್ಗೆ ಎದ್ದಿದ ತಕ್ಷಣ ನಾನು ನೋಡೋ ಫಸ್ಟ್ ಫೋಟೋನೇ ಅವರು, ಅವ್ರ ಪಕ್ಕದಲ್ಲಿ ಅಪ್ಪ ಅಮ್ಮ. So I have seen the life which is ಊಟಕ್ಕೆ ತೊಂದರೆ ಇರಲಿಲ್ಲ, ಬಟ್ ಐ ಹ್ಯಾವ್ ಸೀನ್ ದ ಟಫ್ ಲೈಫ್. ಅಮ್ಮ ಹೆಂಗೆ ಕಷ್ಟ ಬೀಳೋರು, ಅಪ್ಪ ಬೆಳಗ್ಗೆಯಿಂದ ಸಂಜೆವರೆಗೆ ಹೆಂಗೆ ಕೆಲಸ ಮಾಡೋರು, ನೈಟ್ ವರ್ಕ್ ಮಾಡಿದ ಅಪ್ಪನಿಂದ ಕಲ್ತಿದ್ದು. ನಾಟ್ ಅಟ್ ವಾಟ್ ಐ ಆಮ್ ಡೂಯಿಂಗ್. ಐ ಹ್ಯಾವ್ ಸೀನ್ ಮೈ ಡ್ಯಾಡ್ ಹೌ ಈಸ್ ಟು ವರ್ಕ್. ಆ್ಯಂಡ್ ಐ ಹ್ಯಾವ್ ಸೀನ್ ಮೈ ಮದರ್ ಊಟ ಅಡುಗೆ ಮಾಡಲಿಕ್ಕೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಅಲ್ಲೇನು ಅಡುಗೆ ಮಾಡೋರು. ಇದಾದ್ರಿಂದ ಮನೆಗೆ ಕರೆಂಟ್ ಬಂದಿದ್ದು ನೋಡಿದ್ದು, ಸಿಮೆಂಟ್ ಸ್ಟೌವಿಂದ ಗ್ಯಾಸ್ ಸ್ಟವ್ ಬಂದಿದ್ದು. ಐ ಹ್ಯಾವ್ ಸೀನ್ ಸ್ಲೋಲಿ ದಟ್ ಗ್ರ್ಯಾಜುಯಲ್ ಥಿಂಗ್, ದಟ್ ಸೀಡ್. ಇದೆಲ್ಲ ಜೊತೆಗೆ ಒಂದೇನಪ್ಪ ಅಂದರೆ ನಮ್ಮ ಅಜ್ಜಿ ತುಂಬ ಆಧ್ಯಾತ್ಮಿಕ ವ್ಯಕ್ತಿ. ಯಾವಾಗಲೂ ಏನು ಮಾತಾಡೋರು ಅಂದರೆ, ನೋಡೋ ನಿಮ್ಮ ಅಜ್ಜ, ನಮ್ಮ ತಾತ ಸಮಾಜದ ತಲೆ ಎತ್ಕೊಂಡು ಕೆಲಸ ಮಾಡಬೇಕು. ನಮ್ಮ ಮನೆತನದ ಹೆಸರು ಹೇಳೋದು ಸವಾಸರೆ. ನಾವು ಸವಾಸರೆ ಮನೆತನ ತಲೆ ಮೇಲೆ ಎತ್ಕೊಂಡು ನೋಡೋಣ ಅಂತ ಸಮಾಜದಲ್ಲಿ ಬದುಕಬೇಕು. ಗೊತ್ತಾಗ್ತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ಏನನ್ನ ಸಾಲ ಮಾಡ್ಕೊಡೋದು, ಬಿಡಿ ಸೇಂದಿ ಮುಟ್ಕೊಡೋದು. ನೋ ವಾಟ್ ಎಕ್ಸಾಕ್ಟ್ಲಿ ಶಿ ವಾಸ್ ಸ್ಪೀಕಿಂಗ್, ಬಟ್ ಶಿ ಕೆಪ್ಟ್ ಆನ್ ಟೆಲ್ಲಿಂಗ್ ದಿಸ್. ಅವ್ರು ಹೇಳಿದ್ರಲ್ಲೂ ತಪ್ಪುಗಳು ಮಾಡಿದ್ದೀನಿ. ಇವನ್ ಆಫ್ಟರ್ ದಟ್ ಐ ಡಿಡ್ ಲಾಟ್ ಆಫ್ ಮಿಸ್ಟೇಕ್ಸ್. ಸಾಲ ಮಾಡಿದ್ವಿ, ಫ್ರೆಂಡ್ಸು, ಇನ್ಫ್ಲೂಯೆನ್ಸ್, ಡಿಡ್ ಸೋ ಮೆನಿ ಮಿಸ್ಟೇಕ್ಸ್. ವೆಲ್ ಲೈಕ್ ಬಟ್ ದಟ್ ಸೀಡ್ ವಾಸ್ ವೆರಿ ಸ್ಟ್ರಾಂಗ್, ವೆರಿ ಡೀಪ್. ಯಾಕಂದರೆ ಫ್ಯಾಮಿಲಿ ತುಂಬ ಇಷ್ಟ ಬಿಟ್ಟಿದೆ. ಆಲ್ವೇಸ್ ಸೀನ್ ಮೈ ಮದರ್, ಬ್ರದರ್, ಸಿಸ್ಟರ್ಸ್. ಫಸ್ಟ್ ಟ್ರಾನ್ಸ್ಫಾರ್ಮೇಶನ್ ನನ್ನ ಜೀವನದಲ್ಲಿ ಆಗಿದ್ದು, ನಮ್ಮ ತಂದೆ ಅಂಗಡಿ ಪಕ್ಕದಲ್ಲಿ ಒಬ್ಬರು ವಯಸ್ಸಾಗಿರೋರು, ವೈಟ್ ಆ್ಯಂಡ್ ವೈಟ್, ಕೂದಲು ವೈಟು, ಮೀಸೆ ವೈಟು, ಪಂಚೆ ವೈಟು, ಶರ್ಟು ಪಂಚೆ ವೈಟು. ಸೊ ಆಲ್ವೇಸ್ ಸಿಟ್ ಆ್ಯಂಡ್ ಲೈಕ್ ವಯಸ್ಸಾಗಿರೋರು ಕುತ್ಕೊಂಡಿರೋರು. ಒಂದ್ಸತಿ ಲೈಬ್ರರಿಗೆ ಓದಕ್ಕೆ ಹೋದು ಅಂತ ಹೋಗೋ ಬುಕ್ ತೊಗೊಂಡು, ನೋ ವಾಟ್ ಟು ರೀಡ್, ಸ್ಕೂಲ್ ಬಗ್ಗೆ ಸರಿ ಓದ್ತಾ ಇರಲಿಲ್ಲ. ಸರಿ ಓದೆ, ಒಂದು ಪುಸ್ತಕ ತಗೊಂಡೆ, ನಾವೆಲ್ಲ ಓದ್ಬಿಟ್ಟೆ. ಒಂಥರ ಸ್ವಲ್ಪ ತಲೆ ಹೊಟ್ಟೋಯ್ತು. ಪತ್ತೇದಾರಿ ಕಾದಂಬರಿ ಓದ್ಬಿಟ್ಟು. ಸೊ ಓದೋ ಹುಚ್ಚಲ್ಲಿಂದ ಶುರು ಆಯಿತು, ಇಮ್ಯಾಜಿನೇಷನ್ ಕ್ರಿಯೇಟ್ ಆಯಿತು. ಸೊ ಹಿಂಗೆಲ್ಲ ಇರುತ್ತೆ, ಹಿಂಗೆಲ್ಲ ಮಾಡ್ಬೋದು, ಒಂದು ಕಲ್ಪನೆಗಳು ಉಟ್ಕೊಳಕ್ಕೆ ಶುರುವಾಯಿತು. ಸೊ ಅಲ್ಲಿಂದ ಐ ಸ್ಟಿಲ್ ರಿಮೆಂಬರ್ ದ ಡೇಟ್, ಟೀಚರ್ಸ್ ಡೇ 1990 ಸೆಪ್ಟೆಂಬರ್ 5 ಟೀಚರ್ಸ್ ಡೇ. ಆ ವರ್ಷ 10th ಸ್ಟ್ಯಾಂಡರ್ಡು, ನಾವು ಪಾಸ್ ಆಗಿದ್ದು 1991. ಸೊ ಟೀಚರ್ಸ್ ಡೇಗೆ ಎಲ್ರಿಗೂ ಗಿಫ್ಟ್ ಕೊಟ್ವಿ ಎಲ್ಲ ಸೇರಿ. ಟೀಚರ್ ಹೇಳಿದ್ರು, ನೋಡಿ ಮಕ್ಕಳೇ, ಟೀಚರ್ಸ್ ಡೇಗೆ ನೀವು ಏನು ನಮ್ಗೆ ಗಿಫ್ಟ್ ಕೊಡ್ತೀರಲ್ಲ ಲೆಕ್ಕ, ನಾವು SSLC ಮುಗಿದ್ವಿ, ಹೊರಗಡೆ ಹೋಗ್ತೀರಾ, ಲೈಫಲ್ಲಿ ಚೆನ್ನಾಗಿ ಬದುಕಿ ಒಳ್ಳೆ ಹೆಸರು ತೊಗೊಂಡ್ರೆ ನಮ್ಗೆ ಯಾವತ್ತಾದ್ರೂ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಈಗ ಒಂದಿನ ಅವ್ರು ಹೇಳಿದ್ರು, ಆಟೋದಿಂದ ಬಂದು ಹೇಳಿದೆ, ಫೀಸ್ ಕೊಡೋಕ್ಕೆ ಆಟೋ ಚಾರ್ಜ್ ತೊಗೊಳಪ್ಪ ಅಂದರೆ, ಬೇಡ ಮೇಡಮ್ ಮೇಡಮ್ ಅಂತಾನೆ, ಯಾರು ನೋಡಿದ್ರೆ ನಮ್ಮ ಸ್ಟೂಡೆಂಟು ತುಂಬ ಹೊಟ್ಟೆ ಉರಿಯುತ್ತೆ, ಚೆನ್ನಾಗಿ ಓದ್ರು ಅಂದರೆ ಓದಿರೋ ಆಟೋ ಡ್ರೈವರ್ ಆಗಿದ್ದಾರೆ, ಹಿಂಗೆಲ್ಲ ಆಗಬೇಡಿ ಅಂದರು. ಆ ಟೀಚರ್ ನಮ್ಮ ಅದೆಲ್ಲ ಸೀಡ್ಸ್ ಅಲ್ಲಿಂದ ಬಂದಿದೆ. ಏನಾದರೂ ಮಾಡಬೇಕು, ಚೆನ್ನಾಗಿತ್ತು. ಬಟ್ ವಿ ಡಿಡ್ ಲಾಟ್ ಆಫ್ ಮಿಸ್ಟೇಕ್ಸ್ ಲೈಕ್ ಅನ್ನೋಯಿಂಗ್ ಎಲ್ಲ ತಪ್ಪು ಮಾಡ್ದಂಗೆ ಮಾಡಿ. ಗಾಟ್ ಟ್ರಾನ್ಸ್ಫಾರ್ಮೇಶನ್ ಅಟೆಂಡಿಂಗ್ ಒನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್. ರಿಯಲೈಸ್ ವಾಟ್ ಇಸ್ ದ ಹ್ಯೂಮನ್ ಪವರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, 1 ಲೀಟರ್ ಹಾಲಿಗೆ ಎಷ್ಟು ರೇಟು? 50 rupees. That milk turns into next version. ತುಪ್ಪ ಆಗಿದೆ, ಅದರ ರೇಟ್ ಎಷ್ಟು? ಕ್ವಾಲಿಟಿ, ರೈಟ್? ಎಷ್ಟು ವರ್ಷ ಇರುತ್ತೆ ತುಪ್ಪ?
ಎಷ್ಟು ಲೈಫ್ ಟೈಮ್ ಅಂದ್ರೆ ಎನಿಬಡಿ ನೋಸ್ ದಟ್ ವಾಟ್ಸ್ ದ ತುಂಬಾ ದಿನ ಬರುತ್ತೆ. ಎಷ್ಟು ವರ್ಷ ಅಂತ 3 to 6 months. ತುಂಬಾ ದಿನ ಬರುತ್ತೆ. ಬೆಣ್ಣೆ ಎಲ್ಲ ತುಪ್ಪ ಇರುತ್ತೆ. ತುಪ್ಪ ಎಷ್ಟು ವರ್ಷ ಇರುತ್ತೆ? 6 to 8 Expiry date ಇಲ್ಲ. ಆಕ್ಚುಲಿ ತುಂಬಾ ಜನ ಗೊತ್ತಿಲ್ಲ, 100 ವರ್ಷ ಇರುತ್ತೆ. 100 ವರ್ಷ ಇರುತ್ತೆ. 100 years ಎಷ್ಟಿರುತ್ತೆ? ಬಟ್ ಎಲ್ಲಿಂದ ಬಂದಿದೆ ಅದು? ಅಲ್ಲಿಂದಾನೆ ಬಂದಿದ್ದು. ಹಂಗಂದ್ರೆ ಏನದು ಅರ್ಥ? ಸಮಥಿಂಗ್ ಇಸ್ ದೇರ್, ರೈಟ್? ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಬದಲಾವಣೆ ಆದ್ರೆ